ನಾವು ಆಗಲೇ ಹೇಳಿಲ್ವಾ ಇದು ಯಾವುದೋ ಕುಪ್ಪ ಪೋಷಿತ ನಾಟಕ ಮಾಡಲಿದ್ದು ಆಗಲೇ ಹೇಳಿದ್ದೀನಿ. ಅದು ಇನ್ನೊಂದ್ಸರಿ ಯಾಕೆ ಕೇಳ್ತೀನಿ. ಸರ್, ಮಧ್ಯಾಹ್ನ 1:30ಗೆ ಮುಖ್ಯಮಂತ್ರಿಗಳು ವಿಶೇಷ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಸರ್, ಬಿಡದಿ ವಿಚಾರವಾಗಿ. ಆಯ್ತು, ಅದನ್ನ ಕೇಳೋಣ. ಅದು ನನ್ನ ಕರೆದಿದ್ದಾರೆ, ಈಗ ಬಾ ಅಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಇನ್ನೊಂದು ಕಡೆ ಮಾಹಿತಿಗಳು ಹರಿದಾಡ್ತಿದೆ ಸರ್. ಸದ್ಯಕ್ಕೆ ಅದನ್ನ ನಿಲ್ಲಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಚಿಂತನೆ ನಡೆದಿದೆ. ಸದ್ಯಕ್ಕೆ ಯೋಜನೆಯನ್ನು ಸ್ಥಗಿತಗೊಳಿಸುವ ಅದು ಸರ್ಕಾರ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತಲೆಬಾಗ್ತೀವಿ. ಸರ್ಕಾರದ ತೀರ್ಮಾನಕ್ಕೆ ನಾವೇನು ವಿರುದ್ಧ ಹೋಗಲ್ಲ. ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ನಾವು ಮಾಡಲೇಬೇಕು ಅಂತ ನಾವೇನು ಅಟಕ್ ಬಿದ್ದಿಲ್ಲ. ಸರ್ಕಾರದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ರೈತರು ಕೊಟ್ಟಂತ ಭೂಮಿ ಮಾತ್ರ ಟೌನ್ಶಿಪ್ ಮಾಡ್ತೀವಿ ಅಂತ, ಕೊಡದೇ ಇದ್ರೆ ಅದು ಅರ್ಧಂಬರ್ಧ ಟೌನ್ಶಿಪ್ ಆಗುತ್ತಲ್ಲ ಅಂತ ಸರ್. ಇಲ್ಲ, ಯಾವುದೇ ನೋಡ್ರಿ, ಯಾವುದೇ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ 100% ರೈತರು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೆಜಾರಿಟಿ ರೈತರ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ಯಾರೋ 100% ಭಾಗ ಎಲ್ಲೂ ಕೂಡ ಯಾವುದೇ ಪ್ರಾಜೆಕ್ಟ್ನ ನೀವು ತಗೊಂಡು ರೈತರನ್ನ ಮನವೊಲಿಸಿ ಮಾಡಿರ್ತಕ್ಕಂಥದ್ದು ಯಾವ್ದಾರು ಒಂದು ಉದಾಹರಣೆ ತಾವು ಕೊಡ್ಬೇಕು, ನೋಡೋಣ. ಎಲ್ಲಿ ಕೊಡಿ ನೋಡೋಣ. ಅದು ಆಮೇಲೆ ಯೋಚನೆ ಮಾಡೋಣ, ಅದು ಆಮೇಲೆ ಚರ್ಚೆ ಮಾಡೋಣ. ನಾವು ಇಷ್ಟರಲ್ಲೇ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಏನಿಲ್ಲಲ್ಲ, ಒಳ್ಳೆ ಪ್ರಾಜೆಕ್ಟ್ ಆಗ್ಬೇಕಂತ ಅಷ್ಟೇ. ಪ್ರಾಜೆಕ್ಟ್ ಹಠ ಏನಿಲ್ಲ, ಇದು ಪ್ರೊಸೀಜರ್ ಅಷ್ಟೇ. ಕುಮಾರಸ್ವಾಮಿ ಅವರು ಹಾಕೊಟ್ಟಂಥ ದಾರಿಲಿ ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅದೇ ಈಗ ಕರೆದಿದ್ದಾರೆ ಅಂತಾರೆ ಮುಖ್ಯಮಂತ್ರಿಗಳು. ಏನು ತೀರ್ಮಾನ ತಗೊಂತಾರೆ ನೋಡೋಣ. ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ, ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಇಷ್ಟು ಮುಂದೋಗಿ ಇನ್ ಕೇಸ್ ಅಂತ ತೀರ್ಮಾನ ಬಂದ್ರೆ ಒಂದ್ ರೀತಿ ನಿಮ್ಮ ಸರ್ಕಾರದ ವೈಫಲ್ಯ, ಯೂ ಟರ್ನ್ ಎಲ್ಲವೂ ಆಗೋಗುತ್ತಲ್ಲ ಸರ್. ಇರ್ಲಿ, ನೀವೀಗ ಮುಂದೆ ಹೋದ್ರೆ ನೀವೇ ಕೆಣಕ್ತೀರಾ, ಹಿಂದೆ ಬಂದರೆ ನೀವೇ ಹೇಳ್ತೀರಾ. ಇದೆಲ್ಲನೂ ಫೇಸ್ ಮಾಡಲೇಬೇಕು ರಾಜಕಾರಣದಲ್ಲಿ. ಮುಂದೆ ಹೋದರೆ ಏನು ನೀವು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಏನು ಮಾಡೇ ಮಾಡ್ತೀವಿ ಅಂತ ಅಟಕ್ ಬಿದ್ದಿದ್ದೀರಾ ಅಂತ ನೀವೇ ಅಂತೀರಾ. ಹಿಂದೆ ಬಂದರೆ ನಿಮ್ಗೆ ಅವಮಾನ ಆಗಲಿಲ್ವಾ ಅಂತೀರಾ. ನಾವು ನಿಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ ಎದುರ್ಕೊಳ್ಳಂಗಿಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ಎದುರ್ಕೊಂಡು ಬದುಕಬೇಕು. ನಾವು ಹಂಗಾಗ್ಬಿಟ್ಟಿದೆ ನಮ್ಮ ಕತೆ. ನಾವು ಆಗಲೇ ಹೇಳಿಲ್ವಾ ಇದು ಯಾವುದೋ ಕುಪ್ಪ ಪೋಷಿತ ನಾಟಕ ಮಾಡಲಿದ್ದು ಆಗಲೇ ಹೇಳಿದ್ದೀನಿ. ಅದು ಇನ್ನೊಂದ್ಸರಿ ಯಾಕೆ ಕೇಳ್ತೀನಿ. ಮಧ್ಯಾಹ್ನ 1:30ಗೆ ಮುಖ್ಯಮಂತ್ರಿಗಳು ವಿಶೇಷ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಸರ್, ಬಿಡದಿ ವಿಚಾರವಾಗಿ. ಆಯ್ತು, ಅದನ್ನ ಕೇಳೋಣ. ಅದು ನನ್ನ ಕರೆದಿದ್ದಾರೆ, ಈಗ ಬಾ ಅಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಇನ್ನೊಂದು ಕಡೆ ಮಾಹಿತಿಗಳು ಹರಿದಾಡ್ತಿದೆ ಸರ್. ಸದ್ಯಕ್ಕೆ ಅದನ್ನ ನಿಲ್ಲಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಚಿಂತನೆ ನಡೆದಿದೆ. ಸದ್ಯಕ್ಕೆ ಯೋಜನೆಯನ್ನು ಸ್ಥಗಿತಗೊಳಿಸುವ ಅದು ಸರ್ಕಾರ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತಲೆಬಾಗ್ತೀವಿ. ಸರ್ಕಾರದ ತೀರ್ಮಾನಕ್ಕೆ ನಾವೇನು ವಿರುದ್ಧ ಹೋಗಲ್ಲ. ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ನಾವು ಮಾಡಲೇಬೇಕು ಅಂತ ನಾವೇನು ಅಟಕ್ ಬಿದ್ದಿಲ್ಲ. ಸರ್ಕಾರದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ರೈತರು ಕೊಟ್ಟಂತ ಭೂಮಿ ಮಾತ್ರ ಟೌನ್ಶಿಪ್ ಮಾಡ್ತೀವಿ ಅಂತ, ಕೊಡದೇ ಇದ್ರೆ ಅದು ಅರ್ಧಂಬರ್ಧ ಟೌನ್ಶಿಪ್ ಆಗುತ್ತಲ್ಲ ಅಂತ ಸರ್. ಇಲ್ಲ, ಯಾವುದೇ ನೋಡ್ರಿ, ಯಾವುದೇ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ 100% ರೈತರು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೆಜಾರಿಟಿ ರೈತರ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ಯಾರೋ 100% ಭಾಗ ಎಲ್ಲೂ ಕೂಡ ಯಾವುದೇ ಪ್ರಾಜೆಕ್ಟ್ನ ನೀವು ತಗೊಂಡು ರೈತರನ್ನ ಮನವೊಲಿಸಿ ಮಾಡಿರ್ತಕ್ಕಂಥದ್ದು ಯಾವ್ದಾರು ಒಂದು ಉದಾಹರಣೆ ತಾವು ಕೊಡ್ಬೇಕು, ನೋಡೋಣ. ಎಲ್ಲಿ ಕೊಡಿ ನೋಡೋಣ. ಅದು ಆಮೇಲೆ ಯೋಚನೆ ಮಾಡೋಣ, ಅದು ಆಮೇಲೆ ಚರ್ಚೆ ಮಾಡೋಣ. ನಾವು ಇಷ್ಟರಲ್ಲೇ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಏನಿಲ್ಲಲ್ಲ, ಒಳ್ಳೆ ಪ್ರಾಜೆಕ್ಟ್ ಆಗ್ಬೇಕಂತ ಅಷ್ಟೇ. ಪ್ರಾಜೆಕ್ಟ್ ಹಠ ಏನಿಲ್ಲ, ಇದು ಪ್ರೊಸೀಜರ್ ಅಷ್ಟೇ. ಕುಮಾರಸ್ವಾಮಿ ಅವರು ಹಾಕೊಟ್ಟಂಥ ದಾರಿಲಿ ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅದೇ ಈಗ ಕರೆದಿದ್ದಾರೆ ಅಂತಾರೆ ಮುಖ್ಯಮಂತ್ರಿಗಳು. ಏನು ತೀರ್ಮಾನ ತಗೊಂತಾರೆ ನೋಡೋಣ. ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ, ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಇಷ್ಟು ಮುಂದೋಗಿ ಇನ್ ಕೇಸ್ ಅಂತ ತೀರ್ಮಾನ ಬಂದ್ರೆ ಒಂದ್ ರೀತಿ ನಿಮ್ಮ ಸರ್ಕಾರದ ವೈಫಲ್ಯ, ಯೂ ಟರ್ನ್ ಎಲ್ಲವೂ ಆಗೋಗುತ್ತಲ್ಲ ಸರ್. ಇರ್ಲಿ, ನೀವೀಗ ಮುಂದೆ ಹೋದ್ರೆ ನೀವೇ ಕೆಣಕ್ತೀರಾ, ಹಿಂದೆ ಬಂದರೆ ನೀವೇ ಹೇಳ್ತೀರಾ. ಇದೆಲ್ಲನೂ ಫೇಸ್ ಮಾಡಲೇಬೇಕು ರಾಜಕಾರಣದಲ್ಲಿ. ಮುಂದೆ ಹೋದರೆ ಏನು ನೀವು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಏನು ಮಾಡೇ ಮಾಡ್ತೀವಿ ಅಂತ ಅಟಕ್ ಬಿದ್ದಿದ್ದೀರಾ ಅಂತ ನೀವೇ ಅಂತೀರಾ. ಹಿಂದೆ ಬಂದರೆ ನಿಮ್ಗೆ ಅವಮಾನ ಆಗಲಿಲ್ವಾ ಅಂತೀರಾ. ನಾವು ನಿಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ ಎದುರ್ಕೊಳ್ಳಂಗಿಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ಎದುರ್ಕೊಂಡು ಬದುಕಬೇಕು. ನಾವು ಹಂಗಾಗ್ಬಿಟ್ಟಿದೆ ನಮ್ಮ ಕತೆ.